ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಇದು. ಸೊ ಆಂಟಿ ಏನೋ ಇಸ್ಕೋಬೇಕು ಅಂತ ಅಂದ್ಬಿಟ್ಟು ಅವರೆಕಾಳನ್ನ ಅಮ್ಮನ ಮನೆಯಿಂದ ತಂದಿದ್ವಿ, ಅವರೆಕಾಯಿನ. ಹಾಗಾಗಿ ಆಂಟಿಗರ್ಧ ನನಗರ್ಧ ಅಂತ ಅಂದ್ಬಿಟ್ಟು ಇಷ್ಟೊತ್ತವರೆಗೂ ಕುತ್ಕೊಂಡು ಸುಲಿದು ಅವ್ರಿಗರ್ಧ ತೊಗೊಂಡು ನನಗರ್ಧ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ಇವಾಗ ಆಚೆ ಕೂಡ ರಂಗೋಲಿ ಬಿಡಿಸಿ ಕಲರ್ಸ್ನ ಹಾಕಿದ್ದೀನಿ. ಆಂಟಿಯರು ಹಬ್ಬ ಮಾಡೋಂಗಿಲ್ಲ, ಯಾಕೆ ಅಂತಂದರೆ ಅವರ ಅಣ್ಣ ತಮ್ಮದಿರಲ್ಲಿ ಒಂದು ಅಜ್ಜಿ ತೀರೋಗಿದ್ದಾರೆ ಹಬ್ಬದ ದಿನವೇ. ಸೊ ಹಾಗಾಗಿ ಹಬ್ಬ ಅವರು ಮಾಡ್ತಾಯಿಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಅಷ್ಟರಲ್ಲಿ ಆ ಸುದ್ದಿ ಬಂತು ಅಂದಿದ ತಕ್ಷಣ ಹಬ್ಬ ಮಾಡಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರಾಗಿದ್ದರು. ಸೊ ಎಳ್ಬೀರೆಲ್ಲ ಮಾಡಿದರು, ಮಗಳ ಕೈಲಿ ಎಳ್ಬೀರನ್ನ ಬೀರಿಸ್ಬೇಕು ಅಂತ ಅಂದ್ಬಿಟ್ಟು ಅದು ಕೂಡ ಮಿಸ್ ಆಯಿತು. ಸೊ ಇವಾಗ ಸ್ನಾನ ಎಲ್ಲ ಮುಗಿಸಿ ಎಳ್ಬೀರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದಿನ ಇದ್ದಂಗೆ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೆ. ಸೊ ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗ ಸ್ನಾನ ಎಲ್ಲ ಮುಗಿಸಿ ಅವರು ತೀರೋಗಿದ್ದಾರಲ್ವ ಊರಲ್ಲಿ, ಆ ಹೆಣನ ಆಚೆ ತಗೊಂಡು ಹೋಗೋವರೆಗೂ ಸೊ ಪೂಜೆ ಮಾಡೋಂಗಿಲ್ಲ. ಹಾಗಾಗಿ ನಿಧಾನಕ್ಕೆ ಕೆಲಸನ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು 3 ಗಂಟೆ ಹಂಗೆ ಹೆಣನ ಎತ್ತಿದ್ರು. ಹಾಗಾಗಿ ಇವಾಗ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಪೂಜೆನ ಮಾಡಿ ಎಳ್ಬೀರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಟೈಮ್ ಬಂದಾಗಲೇ 4:45 ಆಗಿದೆ. ಅಮ್ಮನವ್ರಿಗೂ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ಸೊ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಟೈಮ್ ಇದ್ದರೆ ಹೋಗ್ತೀನಿ. ಇದು ಬೇರೆ ಅರ್ಜೆಂಟಿಗೆ ಪಿಚ್ಚಕ್ಕೆ ಸಾಕು. ಇವಾಗ ಸದ್ಯಕ್ಕಿಷ್ಟು ಅಮ್ಮನವ್ರಿಗೆ ಹೋಗ್ತೀನಿ ಅಂತ, ಯಾಕೋ ಅಮ್ಮನವ್ರಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಇಲ್ಲಿ ಕೊಡೋಣ ಅಂತ ಅನಿಸ್ತೈತೆ. ಅಮ್ಮನವ್ರಿಗೆ ಫಸ್ಟ್ ಹೋಗೋಣ. ಇದನ್ನ ಹಾಕ್ಲಿ ಅಲ್ವಲ್ಲ, ತಗೊಂಡೋಗ್ತೀನಿ, ಅಲ್ಲೇ ಕೊಡ್ತೀನಿ. ಚೆನ್ನಾಗಿ ಇದೊಂದು ಅಲ್ಲೋ ತಿನ್ಬೇಕು, ಇಲ್ಲಿ ತಿನ್ಬಾರ್ದು ನಡಿಯಪ್ಪ. ಇಲ್ಲಿ ತಿನ್ಬಾರ್ದು, ಬಟ್ಟೆ ಗಲೀಜಾಗುತ್ತೆ, ನಡಿ ಅಲ್ಲಿ ತಿನ್ನೋಣ. ತಿನ್ನುವಂತ ಈಗಲ್ಲ ನಡಿ, ಇವಾಗಲ್ಲ ನಡಿ ಅಂತ ಹೇಳಿದ್ದು. ಎಲ್ಲ ಅಡಿಕೆ ತಂದಿಲ್ವಾ? ಇವಾಗ ಅಮ್ಮನ ಮನೆಗೆ ಬಂದು ಅಲ್ಲಿ ಎಳ್ಬೀರನ್ನ ನನ್ನ ಮಗಳ ಕೈಲಿ ಬೀರ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಗಡಿ ಬಿಡಿನಲ್ಲಿ ಬಂದೆ, ಸೊ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು. 5 ರೂಪಾಯಿ ದುಡ್ಡಿತ್ತು ಹೊತ್ಕೊಂಡೆಂಗ್ಲ ಡಿಕ್ಕಿ ಒಳಗೆ ಇದು ಮಾಡು ಹೊತ್ಕೊಂಡೆ ಎಂದು ಕಂಡೆ ಅಲ್ಲಿ ಇದ್ರ ಮೇಲೆ ಐತೆ ನೋಡ್ಲಾ ಎಲ್ಲಡಿಕೆ. ಇದು ಎಲೆ ತಬರ್ಲಿ ಒಂದೇ ಒಂದು ಸ್ಯಾನಿಟೈಸರ್ ಆಯ್ತು ಎಲೆ. ಸೊ ಇದ್ರ ಮೇಲೆ ವಾಷಿಂಗ್ ಮಿಷಿನ್ ಮೇಲೆ ವಾಷಿಂಗ್ ಮಿಷಿನ್ ಅಂತೆ ಇದು ಅಲ್ಲ, ಅಷ್ಟು ಕುಂಕುಮ ತಗೊಬರಲ್ಲ ಹಂಗೆ. ಈ ಹುಡ್ಗಂಗೆ ಹೇಳೋವತ್ತೀನಿ ನಾನೇ ತಗೊಂಡ್ರೈತದೆ. ಕಪ್ಪು ಕವರಲ್ಲಿ ಒಂದೇ ಒಂದು ತಗ ಸಾಕು. ಇರು ಕೊಡಿವಂತೆ. ಇದು ಬೇರೆ, ಇದನ್ನ ಅದಕ್ಕೊಂಡು ಹೋಗ್ಬೇಕಾ ನೀನು ಇವಾಗ ಕೊಡಕ್ಕೆ? ಇಲ್ಲಿ ಅಯ್ಯೋ ಕಡಿಕ್ ನೋಡು, ಬಾ ಅದ್ರ ಬಾ. ತಮ್ಮೂರಲ್ಲಿ ಚಾಯ ಒಬ್ಳೆ ಕೊಡ್ತಾ ಇದ್ದಿದ್ದ ಅವಾಗ. ಈಗ ನಾನು ಕೊಡ್ತಾ ಇದ್ದೀನಿ. ರೆಡಿಯಾಗಿ ಬರೋಡು ಕಪ್ಪಡಿ ಹಾಕೊಂಡು ಮಾಮೂಲಿ ಇದ್ರು ಗೊತ್ತಾವಲ್ಲ. ನೀತು ರೆಡಿ ಮಾಡಿಲ್ಲ, ನೀವು ರೆಡಿ ಆಗದೆ ಆಗದಿ. ಏನು ರೆಡಿ ಮಾಡ್ಬೇಕಂತ ನಾನು ರೆಡಿ ಮಾಡು. ಅಷ್ಟು ಕುಂಕುಮ ಎಲ್ಲ ಕೊಡ್ತೀನಿ. ಇವತ್ತು ನೋಡ ಮಹಾರಾಷ್ಟ್ರ ಸುಧಾರಣೆ ಹೆಂಗ್ ಮಾಡ್ತಾವಳೆ ಕೆಪ. ಯಾರೇ ಮಹಾರಾಷ್ಟ್ರ ಸುಧಾರಣೆ ಎಲ್ಲಾಗಿದೆಯಲ್ಲ ಅದಕ್ಕೆ ಗುಂಡಕ್ಕ ಏನ್ ಅವಳೇ ಆಂಕರಿಂಗ್ ಮಾಡ್ತಾಳೆ.
ನಿಂದಂಗೆ ಬರಕ್ಲ ಆಯ್ತು ಹೇಳೆ ಇನ್ನೂ ರೆಡಿನೇ ಆಗಿಲ್ಲ ಫ್ರೆಂಡ್ಸ್. ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ, ಇನ್ನೂ ರೆಡಿನೇ ಆಗಿಲ್ಲ. ಇರ್ತೀವಿ ಪ್ರಕಲ. ಹಲೋ ಆಯ್ತು ಬಾ. ಬರ್ಬೇಕಾ? ಹ್ಞೂ ಕುಂಕುಮ ಮಾತಾಡಿ. ಯಾರನ್ನ ಮನೆಯವ್ರನ್ನ? ನಾವು ಹಾಂ ಬೇಡ, ಟೈಮ್ ಆಗುತ್ತೆ. ಅಲ್ಲೂ ಹೋಗಿ ಬಿರ್ಬೇಕು ಊರಲ್ಲಿ. ಬತ್ತಿ ಹಿಡ್ಕೊಳಪ್ಪ, ಹಿಂಗೆ ಹಿಂಗೆ ಹಿಡ್ಕೊ. ಹಿಡ್ಕೊ, ಹುಷಾರು ಹಿಡ್ಕೊತೀಪ. ಅಲ್ಲಿ ಮನೆ ಕೊಡಿವಂತೆ ನೀನು. ಹಿಂಗೆ ಅವಳಿಗೆ ಏನು ಗೊತ್ತಾಗಲ್ಲ. ಈಗೆಲ್ಲಿ ಅಲ್ಲಿ ಮಾಡಿ ಬಂದೆ. ಎಲ್ಲಿ ಅಲ್ಲಿ ಮಾಡಿದ್ರೆ ಹೊಡೆದಲ್ಲಿ ಈಗಲೂ ಹೋಗ್ಬೇಕು. ಈಗ ಕರೆಂಟ್ ಹಾಕ್ಸೋಯ್ತಕ್ಕ. ಒಂದು 5 ಮನೆ ಕೊಟ್ಟೆ ಅಷ್ಟೇ. ಸವಿತಾ ಇನ್ನೂ ರೆಡಿಯಾಗಿರಲಿಲ್ಲ. ಅದನ್ನೇ ಹೇಳ್ತಾ ಇದ್ದೆ, ಬೇಗ ರೆಡಿಯಾಗೋ ಟೈಮ್ ಆಗುತ್ತೆ, ಅಡುಗೆ ಬೇರೆ ಮಾಡಿ ಬಂದಿರಲಿಲ್ಲ. ಸೊ ಇವತ್ತು ಕೆಲಸನೇ ಲೇಟ್ ಆಯಿತು. ಅದೇ ಹೇಳಿದ್ನಲ್ವ, ಅಜ್ಜಿ ತೀರೋಗಿರೋದ್ರಿಂದ ಕೆಲಸನೇ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡೆ. ಹಾಗಾಗಿ ಇವಾಗ ಪ್ರಮೋದವ್ರ ಮನೆಗೆ ಬಂದೆ. ಅವರಮ್ಮ ನಾನ್ ವೆಜ್ ಮಾಡ್ತಾಯಿದ್ರು, ಚಿಕನ್ ಸಾಂಬಾರು. ಸೊ ಅದನ್ನೇ ಹೇಳ್ತಾ ಇದ್ದೆ, ಇವಾಗ ಬಂದಿದ್ದೀವಿ, ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು. ಊಟ ಮಾಡ್ಕೊಂಡು ಹೋಗಿ ಅಂದೆ. ನಮ್ಗೆ ಕೊಟ್ಟು ಕಳಿಸ್ತೀಯಾ? ನಾವು ದೇವಸ್ಥಾನ ಜಾತ್ರೆ ಹೋಗಿದ್ರೆ ದೇವಸ್ಥಾನದ್ದು ಸಿನಿಮಾ ಕೊಡ್ತಾರೆ. ನಾಮ ಕೊಡೋದು ಒಂಚೂರ. ಅಲ್ಲಾಡಲ್ಲಿ ಐಕೋ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾಳೆ ಸಹಿತಕ್ಕ. ಸವಿತಾ ನೀನ್ ಬರಲ್ವಾ ಇವಾಗ? ಸಾಕಾ? ಬರಪ್ಪ, ಇಲ್ಲಿ ಕುತ್ಕೋ. ಕರೆಂಟ್ ಇಲ್ಲ. ಬಾ ಕುತ್ಕೋ. ನಿನ್ಗೆ ಇಸ್ಕೋ ಬಾ. ಅದೇ ನೋಡ ಅಕ್ಕ ಬಂದಿಲ್ವ ಇಲ್ಲಿ. ಬಾ ಇಲ್ಲಿ. ಬಾಯ್ ಹಂಗೆಲ್ಲ ಆಡ್ಬಾರ್ದು. ಇಲ್ಲಿ ಕುತ್ಕೋ, ಇಸ್ಕೋ ಅಕ್ಕ ಅಂತ. ಆ ಇಸ್ಕೋ. ನೀನೆ ಬರ್ತಾ ಲೇಟ್ ಅಂತ. ಲೇಟ್ ಆಗತ್ತಾ? ಈಗ ಹೋದ್ರೆ ಎಷ್ಟು? ಇವಾಗ ಹೊರಟಿದ್ದೀವಿ. ನಮ್ಮ ತಂಗಿ ಕುರಿದು ಬ್ಲೆಡ್ಡು ಮಾಡಿದ್ಲಂತೆ. ಸೊ ನೋಡಿ, ತಗೊಂಡೋಗ್ತಾ ಇದ್ದೀನಿ. ನಾನದು ಬ್ಲೆಡ್ ತೊಗೊಂಡೋಗೋದಕ್ಕೆ ಬ್ಲೆಡ್ ಏನು ಉರ್ದಿಲ್ಲ, ಇದೇನು ಮಾಡಿಲ್ಲ ಅಂತ ಅಂದ್ಬಿಟ್ಟು ಬ್ಲೆಡ್ನೇ ಕೊಟ್ಟು ಕಳಿಸ್ತಾವಳೇನೋ ಅಂತ ಅಂದ್ಬಿಟ್ಟು, ಅಯ್ಯೋ ಬ್ಲೆಡ್ ಹೆಂಗಪ್ಪ ತಗೊಂಡೋಗೋಣ ಅಂತ ಇದ್ದೆ. ಆಮೇಲೆ ಆಗ್ತಾ ಇದ್ದಾಳೆ. ನಾನು ಅದಕ್ಕೆ ಅಯ್ಯೋ ಮನೆಗೆ ಹೋಗಿದ್ದು ಚಿಕನ್ ಸಾಂಬಾರ್ ಮಾಡಬೇಕು, ಮನೇಲಿನ ಕೆಲಸ ಇದೆ ತುಂಬ, ಏನು ಎಳ್ಬಿರ್ಬೇಕು ಟೈಮ್. 6 ಗಂಟೆ ಅದ್ಯಾವ ಕಣ ಇನ್ ಮಟನ್ ತಂದಿದ್ದೆ ಅಲ್ಲ, ಯಾವಾಗ ಹೇಳು? ಅದು ಯಾವಾಗ ಹೇಳ? ಸಂಕ್ರಾಂತಿ ಹಬ್ಬದಲ್ಲೇ. ಎಷ್ಟು ಹೆಂಗ್ ತಂದು ಕೂತಿತ್ತಲ್ಲ ಅಕ್ಕ. ನಿಮ್ಮ ಮಮ್ಮಿ ಫೋನ್ ಮಾಡು, ಫೋನ್ ತಗೊಂಡೋಯ್ತೆ ರೆಡಿ ಆದ್ಲು ಅಕ್ಕ. ಮತ್ತೆ ಹೆಂಗ್ ಬಿಡ್ಪ, ಹೆಂಗ್ ಖುಷಿ ಆಯ್ತು ಎಲ್ಲಾರು. ಪಂಚರ್ ಆಗದಿದ್ರೆ ಸಾಕು, ಇವ್ರಿಬ್ರು ಹೇರ್ಕೊಂಡೈತಿ. ಅಯ್ಯೋ ಅಕ್ಕ, ಜಾಗ ನಿಂಗೆ ನೀರೇ ಕೂತ್ಕೊತೀಯ ತಡಿಯವ. ಸರಿ ಆಯ್ತು. ಹ್ಞೂ ಕಾಯಿಸಿದ್ದೀನಿ ನೀರು. ಅಕ್ಕ ಬೇರೆ ದಿಕ್ಕು ಹೋಗಕ್ಕ ಸಟ್ರ. ಶಾಂತಿ ಬೇರೆ ಬರಕಲ್ ಮನೆಗೆ. ಅದೇ ಬೇಜಾರ ನಿಮಗೆ. ನಾವು ಹೋಗೋದಲ್ಲ, ನಾವು ಹೋಗಿಲ್ಲ. ಮನೆ ಬಿಡ್ತೀನಿ. ಕಾಯೆಲ್ಲ ರೆಡಿ ಮಾಡು. 4 ಸಾಕು ಕಾಯೇನು ಬೇಡ ಜಾಸ್ತಿ ಹೊತ್ಕೊಳಕ್ ಆಗ್ತಲ್ಲ. ಮತ್ತೆ ಯಾವಾಗ ಬಂದು ಮಾಡ್ಕೊಂಡು ಹೋಗ್ತೀನಿ ಮಟನ್ ಸಾರ?
ನಾಳೆ ಕಿಡಿಗೆ ಬರೋಣ ಮಾಡಿ. ಸರಿ ಮಾಡ್ತೀನಿ ಬಿಡು. ಬೆಳಗ್ಗೆ ಹೋಗ್ತೀನಿ, ಬೆಳಗ್ಗೆ ಟ್ರೈನ್ಗೆ ಅಂತ ಹೇಳಲ್ಲ. ನಾನು ಹೋಗ್ತೀನಿ ನಿಮಗೆ. ಸರಿ ಸರಿ ಬಿಡು, ನಾಳೆಗೆ ಎಲ್ಲ ಕಡೆ ಹೋಗ್ತೈತೆ. ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ. ಸವಿತಾ ನೋಡಿ ಹೆಂಗೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಸವಿತಾ ನೆನ್ನೆ ರೆಡಿ ಆಗಿರ್ಲಿಲ್ಲ ಮಾಡ್ಬೇಡಿ ಅಂದ್ರು, ಅದಕ್ಕೆ ಇವಾಗ ಏನೋ ಕೇಳ್ಬಿಟ್ಟಲ್ಲ ಸುಮ್ಮನೆ ಮಕ್ಕ ತಗೊಂಡ್ ಪೌಡ್ರಕ್ಕೆ ಬೇಗ ಬೇಗ ಮಾಡಿ ಬೇಗ ಬೇಗ ಮಾಡಿ ಟೈಮ್ ಪ್ಯಾಕ್ ಮಾಡ್ಕೊಡ್ತಿದ್ರು. ಟೈಮ್ ಬಂದಾಗಲೇ 6:30. ಆನೆ ಕಡೆ ಮುಗ ಕರ್ಕೊಂಡು ಯಾರು ಬರತ್ತೆ ತುಬ್ಬು ಕಡೆ ನೀನು ಬಿಟ್ಟವ ನಾವು ತುಂಬ ಅವ್ರಿಗೂ ಹೊಸ ಇಷ್ಟಪಟ್ಟು ಏನು ಹೊಸ ಹಿಂಸೆ ಗೊತ್ತಾ ದೇವರನ್ನ ಕರೀತಿದ್ರೆ ಅದು ಬಿಡು 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 ಫ್ರೆಂಡ್ಸ್ ಇವಾಗ ಒನ್ ಟ್ರಿಪ್ ಆಗಲೇ ಬೀರ್ ಬಂದೆ. ಇವಾಗ ಹೋಗ್ತಾ ಇದೀನಿ. ನಮ್ಮೂರ್ ಥರ ಎಲ್ಲ ಇಲ್ಲಿ ವಿಡಿಯೋಸ್ ಎಲ್ಲ ಮಾಡಲ್ಲ. ನಮ್ಮ ಮನೆಗೆ ಹೋಗ್ಬಿಟ್ಟು ಅವನು ಪ್ರಮೋದ ಇದ್ದ ಮಾಡ್ತಾ ಇದ್ದ. ಇವಾಗ ಸವಿತನ್ ಬಾ ಅಂತಂದ್ರೆ ಬರಲ್ಲ ಅಂತಿದ್ದಾಳೆ. ಬಾರೆ ಅದಕ್ಕೆ ಅಲ್ಲಿ ಇಟ್ಕೊಂಡು ಎಲ್ಲರಿಗೂ ಬೀರೋದು ಅಷ್ಟು ಚೆನ್ನಾಗಿರೋದು ಅನ್ಸಲ್ಲ. ಒಂಥರ ಮಾತಾಡ್ತಾರೆ. ಹಾಗಾಗಿ ಬೇಡ, ಇಲ್ಲೇನೆ ಇಷ್ಟೇನೆ ಮಾಡೋದು. ಅಲ್ಲಿ ಬೆಳಗ್ಗೆ ಐತಿ. ಹಾಯ್ ಫ್ರೆಂಡ್ಸ್, ಇವಾಗ ಸಪ್ಪಾಗೈತಾ? ನೀನು ಕುಡಿಯಲ್ಲ, ನಾವು ಹೋಗಕ್ಕೆ ನೀನು ಕುಡಿಯಲ್ಲ. ಸಪ್ಪೆ ನೋಡ್ಬೇಕಾದ್ರೆ ಸಕ್ಕರೆ ಹಾಕ್ಲಿಲ್ಲ, ಹಾಲ್ಬಿಟ್ಟು ಮತ್ತೆ ಸಕ್ಕರೆ ಹಾಕಿ ಹಾಕು. ಬೇಕಾ? ಇನ್ನೇನು ಅವಳಿಗಂತೂ ಬೇಕೇ ಬೇಕು. ನೀರು ಹಚ್ಚು ಒಂದು ಮತ್ತೆ ಸೋಮ್ಬೇಕಂದ್ರೆ ಕೇಳಿಸ್ತಾ ಇಲ್ವಾ? ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಆಯಿತು. ಇವಾಗ ಕಾಳು ಕೂಡ ಆಗಿದೆ, ಮುದ್ದೆನೂ ಆಗಿದೆ. ಸ್ವಲ್ಪ ಬೇಯಬೇಕಾಯ್ತು, ಹಾಗಾಗಿ ಹಾಗೇನೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡ್ಬಿಟ್ಟು ಹಂಗೆ ಬೇಯಬೇಕಾಗ್ತೀನಿ. ಹಾಂ ಬೇಯಬೇಕಾ? ಕುಡಿ ಫ್ರೆಂಡ್ಸ್ ಇವಾಗ ಊಟ ಮಾಡಿಬಿಟ್ಟು ಕುತ್ಕೊಂಡಿದ್ದೀವಿ ಮಾತಾಡಿಕೊಂಡು. ಟೈಮ್ ಬಂದು ಆಗಲೇ 10:15 ಆಗಿದೆ. ನಿದ್ದೆ ಬರ್ತೈತೆ, ಇನ್ನೂ ಮಲಗಿಲ್ಲ. ಎಲ್ಲಡಿಕೆ ಹಾಕೋಣ ಅಂತ ಅಂದರೆ ಎಲ್ಲಡಿಕೆ ಎಲ್ಲ ಖಾಲಿ. ಆಂಟಿಗೆ ಫೋನ್ ಮಾಡಿದೆ, ಅವ್ರು ಇಟ್ಟಿರ್ತಾರೆ ಅಲ್ಲಿನ, ಅವ್ರು ಹಾಕೋತಾರೆ. ಅವ್ರು ಇವಾಗ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಎಂಗೇಜ್ ಕೊಡ್ತಿದ್ದು ಫೋನ್. ಎಲ್ಲಿ ತೋರಿಸು ಫ್ರೆಂಡ್ಸ್. ಸವಿತನ್ಗೆ ಇಲ್ಲಿ ಗಂಡು ಥರ ಆಗ್ಬಿಟ್ಟಿದೆ. ತೋರಿಸೋದು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಅವಳು ತಲೆನೇ ಕೆಡ್ಸ್ಕೊತಿಲ್ಲ. ಅವ್ರ ಯಜಮಾನ್ರು ಇದ್ದಾಗಲಿಂದನೂ ಹಾಗೇ ಆಗಿದೆ. ಏನೋ ಕುಕ್ಕರಲ್ಲೇನೋ ಏನದು ಹೇಳ್ಬಾರ್ದು, ಕುಕ್ಕರಲ್ಲೇನೋ ಏಟ್ ಬಿದ್ಬಿಟ್ಟು ಮಿಸ್ ಆಗಿ ಆ ಥರ ಗಂಟಾಗ್ಬಿಟ್ಟಿದೆ. ಅದು ಇನ್ನೂ ಸ್ವಲ್ಪ ದಪ್ಪ ಆಗಿದೆ. ಅದು ತೋರಿಸು ಅಂತಂದರೆ ತಲೆನೇ ಕೆಡ್ಸ್ಕೊತಿಲ್ಲ. ತೋರಿಸು. ಈ ರೀತಿ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.